ನಮಸ್ಕಾರ. ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿ 2026 ಅನ್ನೋದು ಕೇವಲ ಇನ್ನೊಂದು ತಿಂಗಳು ಅಷ್ಟೇ ಅಲ್ಲ. ಇದು ಒಳ ಮನಸ್ಸಿನಲ್ಲಿ ಕೆಲವು ಬದಲಾವಣೆಗಳನ್ನ ತರುವ ಸಮಯ. ಬನ್ನಿ, ಈ ತಿಂಗಳ ಗ್ರಹಗಳ ಸ್ಥಿತಿ ನಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಅಂತ ನೋಡೋಣ. ಒಂದು ವಿಷಯ ನೆನಪಿರ್ಲಿ, ಇದು ಚಂದ್ರರಾಶಿಯನ್ನ ಆಧರಿಸಿದ ಒಂದು ಜನರಲ್ ಅನಾಲಿಸಿಸ್. ಪ್ರತಿಯೊಬ್ಬರ ಜಾತಕದ ಪ್ರಕಾರ ಫಲಿತಾಂಶಗಳು ಬೇರೆ ಇರ್ಬೋದು. ಹೌದು, ಈ ತಿಂಗಳ ಮುಖ್ಯವಾದ ಥೀಮ್ ಅಂದ್ರೆ ಆಂತರಿಕ ಬದಲಾವಣೆ. ಇದು ವೃಶ್ಚಿಕ ರಾಶಿಯವರಿಗೆ ಒಂದು ರೀತಿ ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಮಾಡ್ಕೊಳ್ಳೋಕೆ ಪರ್ಫೆಕ್ಟ್ ಟೈಮ್. ಅಂದ್ರೆ ಹೊರಗಿನ ಪ್ರಪಂಚದ ಗಲಾಟೆಗಿಂತ ನಮ್ಮ ಮನಸ್ಸಿನ ಒಳಗಡೆ ನಡೆಯೋ ಮಾತುಕತೆಗಳೇ ಈ ತಿಂಗಳು ಹೆಚ್ಚು ಮುಖ್ಯವಾಗುತ್ತೆ. ಸರಿ, ಹಾಗಾದ್ರೆ ಈ ತಿಂಗಳು ಹೇಗಿರ್ಲಿದೆ ಅಂತ ತಿಳ್ಕೊಳ್ಬೇಕು ಅಂದ್ರೆ ಮೊದಲು ನಾವು ಗ್ರಹಗಳು ಎಲ್ಲೆಲ್ಲಿವೆ, ಅವುಗಳ ಕಾಂಬಿನೇಷನ್ ಹೇಗಿದೆ ಅಂತ ನೋಡ್ಬೇಕು. ಯಾಕಂದ್ರೆ ನಮ್ಮ ಲೈಫ್ನ ಬೇರೆ ಬೇರೆ ಏರಿಯಾಗಳಿಗೆ ಎನರ್ಜಿ ಬರೋದೇ ಇಲ್ಲಿಂದ. ಈ ತಿಂಗಳ ವಿಶೇಷತೆ ಏನು ಅಂದ್ರೆ ಗ್ರಹಗಳ ಹೆಚ್ಚಿನ ಶಕ್ತಿ ಜಾತಕದ 4ನೇ ಮನೆ ಮೇಲೆ ಫೋಕಸ್ ಆಗಿದೆ. ಸೂರ್ಯ, ಬುಧ, ಶುಕ್ರ ಹಾಗೆ ಮಂಗಳ. ನೋಡಿ, ಈ 4 ಮೇಜರ್ ಪ್ಲಾನೆಟ್ಸ್ ಒಟ್ಟಿಗೆ ಸೇರಿ ಆ ಮನೆನು ತುಂಬಾನೇ ಪವರ್ಫುಲ್ ಮಾಡ್ತಿದ್ದಾವೆ. ಹಾಗಾದ್ರೆ ಏನಿದು 4ನೇ ಮನೆ? ಜ್ಯೋತಿಷ್ಯದಲ್ಲಿ ಇದನ್ನ ನಮ್ಮ ಲೈಫ್ನ ಫೌಂಡೇಶನ್ ಅಂತಾನೆ ಹೇಳ್ಬಹುದು. ಅಂದ್ರೆ ನಮ್ಮ ಮನೆ, ನಮ್ಮ ಫ್ಯಾಮಿಲಿ, ತಾಯಿ, ನಮ್ಮ ಆಸ್ತಿಪಾಸ್ತಿ, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮನಸ್ಸಿನ ಶಾಂತಿ, ಇದೆಲ್ಲವೂ 4ನೇ ಮನೆಗೆ ಸಂಬಂಧಪಟ್ಟಿದ್ದು. ಸೊ ಈ ತಿಂಗಳ ಫುಲ್ ಫೋಕಸ್ ಇರೋದು ಈ ಫೌಂಡೇಶನ್ ಅನ್ನು ಸ್ಟ್ರಾಂಗ್ ಮಾಡೋದ್ರಲ್ಲೇ. ಅಷ್ಟೇ ಅಲ್ಲ, ಶನಿ, ಗುರು, ರಾಹು ಈ ದೊಡ್ಡ ಗ್ರಹಗಳು ಕೂಡ ತಮ್ಮದೇ ಆದ ಇಂಪ್ಯಾಕ್ಟ್ ಬೀಳ್ತವೆ. ಶನಿ ನಮ್ಮ ಕ್ರಿಯೇಟಿವಿಟಿಗೆ ಒಂದು ಡಿಸಿಪ್ಲಿನ್ ತಂದ್ರೆ, ಗುರುಗ್ರಹ ಡೀಪ್ ಚೇಂಜಸ್ ತರ್ಬೋದು. ಇವೆಲ್ಲದರ ಪರಿಣಾಮ ಹೇಗಿರುತ್ತೆ ಅಂತ ಮುಂದೆ ಡೀಟೇಲ್ ಆಗಿ ನೋಡೋಣ. ಸರಿ, ಮನೆ ಮೇಲೆ ಇಷ್ಟೆಲ್ಲ ಫೋಕಸ್ ಇದ್ದಾಗ ಕೆರಿಯರ್ ಮತ್ತೆ ಫೈನಾನ್ಸ್ ಕಥೆ ಏನು? ಬನ್ನಿ, ಈ ಗ್ರಹಗಳ ಸ್ಥಾನ ಈ ಕ್ಷೇತ್ರಗಳ ಮೇಲೆ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ ನೋಡೋಣ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ. ಈ ತಿಂಗಳು ಕರಿಯರ್ನಲ್ಲಾಗೋ ಗ್ರೋತ್ ಹೊರಗಡೆಯಿಂದ ಅಷ್ಟು ಸುಲಭವಾಗಿ ಕಾಣಿಸಲ್ಲ. ಹೇಗೆ ಮರದ ಬೇರುಗಳು ನೆಲದೊಳಗೆ ಸೈಲೆಂಟ್ ಆಗಿ ಬೆಳೆಯುತ್ತವೋ ಹಾಗೆ ಇದೊಂದು ಸೈಲೆಂಟ್ ಗ್ರೋತ್ ಪೀರಿಯಡ್. ತೆರೆಮರೆಯಲ್ಲಿ ಈಗ ತಗೊಳ್ಳೋ ಡಿಸಿಷನ್ಸ್ಗಳು ಫ್ಯೂಚರ್ ಕರಿಯರ್ನ ಡೈರೆಕ್ಷನ್ ಅನ್ನೇ ಫಿಕ್ಸ್ ಮಾಡಬಹುದು. 5ನೇ ಮನೆಯಲ್ಲಿ ಶನಿ ಇರೋದ್ರಿಂದ ನಮ್ಮ ಕ್ರಿಯೇಟಿವ್ ಐಡಿಯಾಗಳನ್ನ ನಿಧಾನಕ್ಕೆ ಆದ್ರೆ ತುಂಬಾನೇ ಸ್ಟ್ರಾಂಗ್ ಆಗಿ ಇಂಪ್ಲಿಮೆಂಟ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ತಕ್ಷಣಕ್ಕೆ ರಿಸಲ್ಟ್ ಸಿಗದೇ ಇರಬಹುದು, ಆದ್ರೆ ಲಾಂಗ್ ಟರ್ಮ್ ಸಕ್ಸಸ್ಗೆ ಇದು ತುಂಬಾನೇ ಒಳ್ಳೇದು. ಸೊ ಆತುರ ಪಡೋದು ಬೇಡ. ಹಣಕಾಸಿನ ವಿಚಾರಕ್ಕೆ ಬಂದ್ರೆ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅನ್ನೋ ಹಾಗೆ ಇರುತ್ತೆ. ಇನ್ಕಮಲ್ಲೇ ನಿಧಾನಕ್ಕಾದ್ರೂ ಒಂದು ಕನ್ಸಿಸ್ಟೆಂಟ್ ಇಂಪ್ರೂವ್ಮೆಂಟ್ ಇರುತ್ತೆ. ವಿಶೇಷವಾಗಿ ಪ್ರಾಪರ್ಟಿ ಡೀಲ್ಸ್ಗೆ ಇದು ಸೂಪರ್ ಟೈಮ್. ಮನೆ, ಫ್ಲ್ಯಾಟ್ ಅಥವಾ ವೆಹಿಕಲ್ ಇವನ್ನ ಕೊಳ್ಳೋಕೆ ಅಥವಾ ಮಾರೋಕೆ ಒಳ್ಳೆ ಚಾನ್ಸಸ್ ಇದೆ. ಇಲ್ಲಿ ಒಂದು ಮುಖ್ಯವಾದ ಟಿಪ್: ಪೇರೆಂಟ್ಸ್ ಸಪೋರ್ಟ್ ಅಥವಾ ಅವರ ಬ್ಲೆಸ್ಸಿಂಗ್ಸ್ ಇಂದ ಮಾಡೋ ಇನ್ವೆಸ್ಟ್ಮೆಂಟ್ಸ್ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಓಕೆ, ಈಗೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್. ಈ ತಿಂಗಳು ಯಾವುದೇ ಪೇಪರ್ ವರ್ಕ್, ಸ್ಪೆಷಲಿ ಲೋನ್ ಅಥವಾ ಪ್ರಾಪರ್ಟಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಮಾಡೋ ಮುಂಚೆ ಒಂದು ವಾರ್ನಿಂಗ್ ಇದೆ. ಅದೇನ್ ಗೊತ್ತಾ? ಹೌದು, ಇದಕ್ಕೆ ಕಾರಣ ಬುಧ ವಕ್ರಿಯಾಗಿರೋದು. ನೋಡಿ, ಬುಧ ಅಂದ್ರೆ ಕಮ್ಯುನಿಕೇಷನ್ ಮತ್ತು ಡಾಕ್ಯುಮೆಂಟ್ಸ್. ಅವನ ಚಲನೆ ಉಲ್ಟಾ ಆದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗೋ ಚಾನ್ಸಸ್ ಜಾಸ್ತಿ. ಹಾಗಾಗಿ ಯಾವುದೇ ಪೇಪರ್ ಮೇಲೆ ಸೈನ್ ಹಾಕೋ ಮೊದಲು ಪ್ರತಿಯೊಂದು ಲೈನ್ ಕೂಡ ಕೇರ್ಫುಲ್ ಆಗಿ ಓದಿ. ಇದು ತುಂಬಾನೇ ಮುಖ್ಯ. ಸರಿ, ಈಗ ಈ ತಿಂಗಳ ಮೇನ್ ಫೋಕಸ್ ಅಂದ್ರೆ ನಮ್ಮ ಫ್ಯಾಮಿಲಿ ಮತ್ತು ಮನೆ ವಾತಾವರಣದ ಬಗ್ಗೆ ನೋಡೋಣ. ಈ ಏರಿಯಾದಲ್ಲಿ ಈ ತಿಂಗಳು ಸಿಕ್ಕಾಪಟ್ಟೆ ಆಕ್ಟಿವಿಟಿ ಇರುತ್ತೆ. ಈ ತಿಂಗಳು ಮನೆ ವಾತಾವರಣ ಒಂಥರ ಮಿಕ್ಸ್ಡ್ ಬ್ಯಾಗ್ ಇದ್ದ ಹಾಗೆ ತುಂಬಾನೇ ಡೈನಾಮಿಕ್ ಆಗಿರುತ್ತೆ. ಒಂದು ಕಡೆ ಸಂಬಂಧಿಕರು ಬರೋದು, ಖುಷಿ ಖುಷಿ ಮೊಮೆಂಟ್ಸ್, ಇನ್ನೊಂದು ಕಡೆ ಸೀರಿಯಸ್ ಡಿಸ್ಕಷನ್ಸ್, ಕೆಲವೊಮ್ಮೆ ಚಿಕ್ಕಪುಟ್ಟ ವಾದಗಳು ಕೂಡ ಆಗಬಹುದು. ಒಟ್ಟಿನಲ್ಲಿ ಮನೆಯಲ್ಲಿ ಸದಾ ಒಂದು ಜೀವಂತಿಕೆ ಇರುತ್ತೆ. ಈ ತಿಂಗಳು ಹೊರಗಿನ ಕೆಲಸಕ್ಕಿಂತ ಮನೆ ಒಳಗಿನ ಕೆಲಸಗಳೇ ಜಾಸ್ತಿ ಇರೋ ಸಾಧ್ಯತೆ ಇದೆ. ಮನೆ ರಿಪೇರಿ ಇರ್ಬೋದು, ರೆನೋವೇಷನ್, ಹೊಸ ವಸ್ತುಗಳನ್ನ ತರೋದು ಅಥವಾ ಮನೆ ಶಿಫ್ಟ್ ಮಾಡೋದು, ಈ ಥರದ ಕೆಲಸಗಳು ನಿಮ್ ಟೈಮ್ ತಗೊಳ್ಬಹುದು. ಇಲ್ಲೊಂದು ವಿಷಯವನ್ನ ದಯವಿಟ್ಟು ಗಮನದಲ್ಲಿಡಿ. ಈ ತಿಂಗಳು ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ಬೇಕೇ ಬೇಕು. ಅವರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನೆನ್ಪಿಡಿ, ಅವರ ಆಶೀರ್ವಾದ ಅನ್ನೋದು ನಮ್ಮ ಕರಿಯರ್ಗೆ ಮತ್ತು ಮನಃಶಾಂತಿಗೆ ಒಂದು ಕವಚದ ಹಾಗೆ ಕೆಲಸ ಮಾಡುತ್ತೆ. ಸರಿ, ಮನೆಯಿಂದ ಈಗ ನಮ್ಮ ಪರ್ಸನಲ್ ಲೈಫ್ ಕಡೆಗೆ ಬರೋಣ. ಲವ್ ಮತ್ತು ಹೆಲ್ತ್ ಈ ವಿಚಾರದಲ್ಲಿ ಈ ತಿಂಗಳು ಏನು ತರಲಿದೆ? ಲವ್ ರಿಲೇಶನ್ಶಿಪ್ಸ್ನಲ್ಲಿ ಇದೊಂದು ರೀತಿ ಟೆಸ್ಟಿಂಗ್ ಟೈಮ್ ಇರಬಹುದು. ಆದ್ರೆ ಸೊಲ್ಯೂಷನ್ ತುಂಬಾನೇ ಸಿಂಪಲ್: ಪ್ರಾಮಾಣಿಕವಾಗಿ, ನೇರವಾಗಿ ಮಾತಾಡೋದು. ಹೀಗೆ ಮಾಡಿದ್ರೆ ಬಾಂಡ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ.
ಮನಸ್ಸಲ್ಲಿ ಏನನ್ನೂ ಮುಚ್ಚಿಡಬೇಡಿ, ಅದು ಸುಮ್ನೆ ಟೆನ್ಷನ್ ಕ್ರಿಯೇಟ್ ಮಾಡುತ್ತೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದ್ರೆ 8ನೇ ಮನೆಯಲ್ಲಿ ಗುರು ಇರೋದ್ರಿಂದ ಹಳೆ ಹೆಲ್ತ್ ಇಶ್ಯೂಸ್ ಮತ್ತೆ ವಾಪಸ್ ಬರೋ ಸಾಧ್ಯತೆ ಇದೆ. ಹಾಗಾಗಿ ಚಿಕ್ಕ ಪ್ರಾಬ್ಲಮ್ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡೋದು ಬೇಡ, ತಕ್ಷಣ ಕೇರ್ ತಗೊಳ್ಳಿ. ಪರ್ಟಿಕ್ಯುಲರ್ ಆಗಿ ಲಿವರ್, ಡೈಜೆಷನ್ ಮತ್ತೆ ನಿದ್ದೆ ಈ ಬಗ್ಗೆ ಗಮನ ಇರ್ಲಿ. ನಾವಾಗ್ಲೇ ಮಾತಾಡ್ದ ಹಾಗೆ ಪ್ರಾಪರ್ಟಿ ಮತ್ತು ಫ್ಯಾಮಿಲಿ ವಿಚಾರಗಳು ಈ ತಿಂಗಳು ಆಕ್ಟಿವ್ ಆಗಿರೋದ್ರಿಂದ ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಆಗ್ಬೋದು, ಸೊ ಹುಷಾರಾಗಿರಿ. ಹಾಗಾದ್ರೆ ಈ ತಿಂಗಳ ಚಾಲೆಂಜಸ್ನ ಎದುರಿಸಿ ಪಾಸಿಟಿವ್ ಎನರ್ಜಿನ ಹೆಚ್ಚಿಸ್ಕೊಳ್ಳೋಕೆ ಕೆಲವು ಸಿಂಪಲ್ ಆದ್ರೆ ಎಫೆಕ್ಟಿವ್ ರೆಮಿಡೀಸ್ ನೋಡೋಣ ಬನ್ನಿ. ಮನಸ್ಸಿನ ಶಾಂತಿಗಾಗಿ ಮತ್ತೆ ಪಾಸಿಟಿವ್ ವೈಬ್ಸ್ಗಾಗಿ ಇದನ್ನ ಫಾಲೋ ಮಾಡ್ಬೋದು. ಮಂಗಳವಾರ ದೇವಸ್ಥಾನಕ್ಕೆ ತೊಗರಿಬೇಳೆ ಅಥವಾ ಕೆಂಪು ಹೂ ಕೊಡೋದು, ಓಂ ಅಂಗಾರಕಾಯ ನಮಃ ಅಂತ ಮಂಗಳನ ಮಂತ್ರ ಹೇಳೋದು, ಸಂಜೆ ಹೊತ್ತು ತುಪ್ಪದ ದೀಪ ಹಚ್ಚಿ ದತ್ತಾತ್ರೇಯ ಅಥವಾ ಶಿವನ ಪೂಜೆ ಮಾಡೋದು. ಹಾಗೆ ವಿಷ್ಣು ಸಹಸ್ರನಾಮ ಪಠಿಸಿದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಜಾಸ್ತಿಯಾಗುತ್ತೆ. ಇನ್ನೂ ಕೆಲವು ಪ್ರಾಕ್ಟಿಕಲ್ ಟಿಪ್ಸ್. ರಾತ್ರಿ ಹೊತ್ತು ಹೆವಿ ಫುಡ್ ಬೇಡ. ದಿನ ಒಂದು 15 ನಿಮಿಷ ವಾಕ್ ಅಥವಾ ಯೋಗ ಮಾಡಿ. ಒಂದು 10 ನಿಮಿಷ ಮೆಡಿಟೇಷನ್ ಅಥವಾ ಪ್ರಾಣಾಯಾಮ ಮಾಡಿದ್ರೆ ಫಿಸಿಕಲ್ ಮತ್ತು ಮೆಂಟಲ್ ಬ್ಯಾಲೆನ್ಸ್ ಚೆನ್ನಾಗಿರುತ್ತೆ. ಅದರ ಜೊತೆ ಬೆಳಗ್ಗೆ ಪೂಜೆ ಮಾಡುವ ಜಾಗದಲ್ಲಿ ಒಂದು ತುಪ್ಪದ ದೀಪ ಹಚ್ಚೋದು ಕೂಡ ಒಳ್ಳೆದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ತಿಂಗಳು ಹೊರಗಡೆಯಿಂದ ನೋಡೋಕೆ ಸೈಲೆಂಟ್ ಆಗಿ ಕಂಡ್ರೂ ನಮ್ಮ ಒಳಗಡೆ ಒಂದು ದೊಡ್ಡ ಬದಲಾವಣೆಗೆ ಸ್ಟೇಜ್ ರೆಡಿ ಆಗ್ತಿದೆ. ಹಾಗಾದ್ರೆ ಈ ಅವಕಾಶವನ್ನ ಬಳಸ್ಕೊಂಡು ನಮ್ಮ ಆಂತರಿಕ ಬೆಳವಣಿಗೆಗೆ ಹೇಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕಬಹುದು, ಸ್ವಲ್ಪ ಯೋಚನೆ ಮಾಡಿ.